ಹೀಗೆ ಹಚ್ಚಿ ಮತ್ತು ಕೈಗೆ ಮತ್ತು ಕಾಲಿಗೆ ಬೇರೆ ಥರ ಹಚ್ಚಬೇಕು. ಮುಖಕ್ಕೆ ಹಚ್ಚಿದ ಹಾಗೆ ಕೈಗೆ ಮತ್ತು ಕಾಲಿಗೆ ಹಚ್ಚೋದಲ್ಲ. ನಮಸ್ತೆ ಫ್ರೆಂಡ್ಸ್, ಇದು ತುಂಬ ಜನ ಕೇಳಿರುವ ವಿಡಿಯೋ. ಏನಂತ ಹೇಳಿದರೆ, ಅಕ್ಕ ನಮ್ಮ ಮಕ್ಕಳು ತುಂಬ ಕಪ್ಪಗಿದ್ದಾರೆ, ಅವರು ಬೆಳ್ಳಗಾಗಲಿಕ್ಕೆ ಎಂತ ಮಾಡಬೇಕು, ಯಾವುದಾದ್ರೂ ಮನೆ ಮದ್ದು ಹೇಳಿ ಅಂತ ಹೇಳ್ಕೊಂಡು ಹೇಳಿದರು. ಅವರಿಗೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಯಾಕೆಂತ ಹೇಳಿದರೆ, ನನ್ನ ಮಗ ಇವಾಗ ನೀವು ನೋಡ್ತಿದ್ದೀರಿ ನೋಡಿ, ಆ ಕಲರ್ ಇರಲಿಲ್ಲ. ಅವನು ಮುಂಚೆ ತುಂಬ ಕಪ್ಪಗಿದ್ದ. ನಾನು ಬೇಕಾದರೆ ಫೋಟೋ ಹಾಕ್ತೇನೆ ಸೈಡಲ್ಲಿ. ಅವನು ಕಪ್ಪಗಿದ್ದ. ಇವಾಗ ನಾನು ಆ ರೆಮಿಡಿ ಮಾಡಿದ ನಂತರ ಎಂತ ಆಗ್ತಾ ಅಂತ ಹೇಳಿದರೆ, ಬೆಳ್ಳಗಾಗಲಿಕ್ಕೆ ಸ್ಟಾರ್ಟ್ ಆದ. ಮತ್ತು ಅವನ ಮೈಯಲ್ಲೆಲ್ಲ ತುಂಬ ಕೂದಲಿತ್ತು. ಅಂದರೆ ಹೇಗೆ ಗೊತ್ತುಂಟಲ್ಲ, ಚಿಕ್ಕ ಮಕ್ಕಳಿರುವಾಗ ಕೂದಲಿರ್ತಲ್ಲ, ಆ ಥರ ಕೂದಲು ಜಾಸ್ತಿ ಇದ್ದ ಕಾರಣಕ್ಕೆ ಅವರ ಕಲ್ಲರ್ ಕೂಡ ಇನ್ನೂ ಕೂಡ ಜಾಸ್ತಿ ಕಪ್ಪು ಕಾಣಿಸ್ತಾ ಇತ್ತು. ನಾನು ಅದಕ್ಕೆ ಏನು ಮಾಡಿದೆ ಅಂತ ಹೇಳ್ಕೊಂಡು ಹೇಳ್ತೇನೆ. ಅಂದರೆ ಕಪ್ಪು ಇದ್ದ, ಅಂದರೆ ಇವನು ಕಪ್ಪಗಿದ್ದ, ಅವನು ಬೆಳ್ಳಗಾಗಲಿಕ್ಕೆ ನಾನು ಎಂತ ಮಾಡಿದೆ ಅಂತ ಹೇಳ್ಕೊಂಡು ಹೇಳ್ತೇನೆ. ಇವಾಗ ಕೆಲವರು ಹೇಳ್ಬೋದು ಏನಂತ ಹೇಳಿದರೆ, ಅಪ್ಪ ಅಮ್ಮ ಇಬ್ಬರು ಕಪ್ಪಗಿದ್ರೆ ಮಕ್ಕಳು ಬೆಳ್ಳಗಾಗ್ತಾರ ಅಂತ ಹೇಳ್ಕೊಂಡು ಹೇಳ್ಬೋದು. ಆಯಿತಾ. ಕೆಲವರಿಗೆ ಎಂತ ಆಗ್ತದೆ ಅಂತ ಹೇಳಿದರೆ, ಅಪ್ಪ ಅಮ್ಮ ಇಬ್ಬರು ಕೂಡ ಬೆಳ್ಳಗಿದ್ರೂ ಕೂಡ ಕೆಲವು ಫ್ಯಾಮಿಲಿಯಲ್ಲಿ ಯಾರಾದರೂ ಕಪ್ಪಗಿದ್ರೆ, ಅಂದರೆ ಮಾವ ಆಗಲಿ, ಚಿಕ್ಕಮ್ಮ ಚಿಕ್ಕಪ್ಪ ಆ ಥರ ಯಾರಾದರೂ ಕಪ್ಪಗಿದ್ರೆ ಮಕ್ಕಳು ಕೂಡ ಕಪ್ಪಾಗುವ ಚಾನ್ಸಸ್ ಉಂಟು. ಆದ ಕಾರಣ ಅಪ್ಪ ಅಮ್ಮ ಕಪ್ಪಗಿದ್ರೆ ಮಾತ್ರ ಮಕ್ಕಳು ಕಪ್ಪಗಾಗೋದಲ್ಲ. ಅಪ್ಪ ಅಮ್ಮ ಬೆಳ್ಳಗಿದ್ರು ಕೂಡ ಮಕ್ಕಳು ಕಪ್ಪಗಾಗ್ತಾರೆ. ಅದೊಂದು ತಪ್ಪು ತಿಳ್ಕೊಳ್ಳಿಕ್ಕೆ. ಇವಾಗ ಅಪ್ಪ ಅಮ್ಮ ಕಪ್ಪಗಿದ್ರೆ ಕೂಡ ಮಕ್ಕಳು ಕಪ್ಪಗಾಗ್ತಾರೆ. ಇವಾಗ ನನ್ನ ಫೋಟೋ ತೋರಿಸ್ತೇನೆ. ನಾನು ಕಪ್ಪಗಿದ್ದ, ಅಂದರೆ ಈ ಮುಂಚೆ ನನಗೆ ಈ ಕಲರ್ ಇರಲಿಲ್ಲ. ನಾನು ಕಪ್ಪಗಿದ್ದ ಕಾರಣಕ್ಕೆ, ಅಂದರೆ ನನ್ನ ಹಸ್ಬೆಂಡ್ ಬೆಳ್ಳಗಿದ್ರು, ನಾನು ಇವಾಗ ಬೆಳ್ಳಗಾಗ್ತಿದ್ದೇನೆ. ಅಂದರೆ ಒಂದು 5-6 ವರ್ಷದಿಂದ ಬೆಳ್ಳಗಾಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಬಿಟ್ಟರೆ ಮುಂಚೆ ನಾನು ಕಪ್ಪಗಿದ್ದೆ. ಆಯಿತಾ. ಆದ ಕಾರಣಕ್ಕೆ ನನ್ನ ಮಗ ಕೂಡ ಕಪ್ಪಗಾದ. ಬೇರೆಯವ್ರದ್ದು ಯಾರಿಂದನೂ ಕಪ್ಪಗಾಗಿದ್ದಲ್ಲ, ನಾನು ಕಪ್ಪಗಿದ್ದ ಕಾರಣಕ್ಕೆ ನನ್ನ ಮಗ ಕೂಡ ಕಪ್ಪಗಾಗಿದ್ದ. ನಾನು ಅದು ಫೋಟೋ ತೋರಿಸ್ತೇನೆ, ನಾನು ಮುಂಚೆ ಯಾವ ಕಲರ್ ಇದ್ದೆ ಅಂತ ಹೇಳ್ಕೊಂಡು. ನೋಡಿ, ನಾನು ಇಷ್ಟು ಕಪ್ಪಗಿದ್ದೆ ನೋಡಿ. ಮುಖ, ಕೈ ಎಲ್ಲ ನೋಡಿ, ಕೈ ಎಷ್ಟು ಕಪ್ಪು ಕಾಣಿಸ್ತದೆ. ನಿಮಗೆ ನೋಡುವಾಗನೇ ಗೊತ್ತಾಗ್ತದೆ ಕಪ್ಪು ಕಪ್ಪು ಕಾಣಿಸ್ತದೆ ನೋಡಿ. ಈ ನನ್ನ ಮಗಳಿಗೆ ಮತ್ತು ನನಗೆ ಕಲ್ಲರ್ ನೋಡಿ ಯಾವ ಥರ ಆಗಿದೆ ಅಂತ. ಈಗ ಏನಾಗಿದೆ ಅಂತ ಹೇಳಿದರೆ, ನನ್ನ ಮಗಳ ಕಲ್ಲರ್ ಯಾವುದುಂಟು ನೋಡಿ, ಅದೇ ಕಲ್ಲರ್ ಬಂದಿದೆ ನಾನು. ಆದರೆ ಮುಂಚೆ ಈ ಥರ ಕಪ್ಪಗಿದೆ ನೋಡಿ, ಇಷ್ಟು ಕಪ್ಪಗಿದ್ದೆ. ನೋಡಿದ್ರಲ್ಲ, ಈ ಕಲರ್ಗೂ ಎಷ್ಟು ಡಿಫರೆನ್ಸ್ ಉಂಟಂತ. ನಾನು ಈ ಕಲರ್ ಇದ್ದ ಕಾರಣಕ್ಕೆ ನನ್ನ ಮಗ ಕೂಡ ಕಪ್ಪಗಾಗಿದ್ದ. ಆಯಿತಾ. ಇನ್ನು ನಾನು ವಾಪಸ್ ಎಕ್ಸ್ಪ್ಲೇನ್ ಮಾಡಬೇಕಂತ ಇಲ್ಲ. ಯಾಕಂತ ಹೇಳಿದ್ರೆ ಕೆಲವರು ಕಮೆಂಟ್ ಮಾಡ್ತಾರೆ, ಅಪ್ಪ ಅಮ್ಮ ಕಪ್ಪಗಿದ್ರು ಕೂಡ ಮಕ್ಕಳು ಬೆಳ್ಳಗಾಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಕೊಂಡು. ಈ ಕಲರ್ ನಿಮಗೆ ನೋಡುವಾಗನೇ ಗೊತ್ತಾಗ್ತದಲ್ಲ, ಡಿಫರೆನ್ಸ್ ಗೊತ್ತಾಗ್ತದಲ್ಲ, ನಾನು ಎಷ್ಟು ಕಲರ್ ಇದ್ದೆ ಅಂತ ಹೇಳ್ಕೊಂಡು ಮುಂಚೆ. ಇವಾಗ ಯಾವ ಕಲರ್ ಬಂದೆ, ಇವಾಗ ನನ್ನ ಮಗಳ ಕಲರಿಗೆ ಬಂದಿದೆ ನೋಡಿ. ನಾನು ಅವನಿಗೆ ಕಲ್ಲರ್ ಚೇಂಜ್ ಆಗಲಿಕ್ಕೆ ಎಂತ ಮಾಡಿದೆ ಅಂತ ಹೇಳ್ಕೊಂಡು ತೋರಿಸ್ತೇನೆ. ಜಾಸ್ತಿ ತಡ ಮಾಡೋದಿಲ್ಲ. ಅದಕ್ಕಿಂತ ಮುಂಚೆ ಇವಾಗ ನಿಮಗೆ ಚಿಕ್ಕ ಮಕ್ಕಳು ಇದ್ದಾರೆ ಅಂತ ಹೇಳ್ಕೊಂಡು ಹೇಳುವ, ಅವರಿಗೆ ಎಂತ ಮಾಡಬೇಕು ಅಂತ ಹೇಳ್ತೇನೆ. ಫಸ್ಟು ನಾನು 1 ವಾರದ ಮಗುವಿನಿಂದ 1 ವರ್ಷದ ಮಗುವಿನ ತನಕ ಎಂತ ಮಾಡಬೇಕು ಅಂತ ಹೇಳ್ತೇನೆ. ಆಮೇಲೆ 1 ವರ್ಷದ ಮಗುವಿನಿಂದ 5 ವರ್ಷದ ಮಕ್ಕಳಿಗೆ ಏನು ಮಾಡಬೇಕು ಅಂತ ಹೇಳ್ಕೊಂಡು ತೋರಿಸ್ತೇನೆ. ಫಸ್ಟು ಹುಟ್ಟಿ ಈಗ 1 ವಾರ ಆಗಿದೆ. 1 ವಾರ ತನಕ ಯಾರು ಹಾಸ್ಪಿಟಲಲ್ಲಿ ಇರ್ತಾರೆ ಡೆಲಿವರಿ ಆಗಿ, ಇಲ್ಲ ಮನೆಗೆ ಅಷ್ಟು ಬೇಗ ಎಲ್ಲ ಹಚ್ಚಲಿಕ್ಕೆಲ್ಲ ಬಿಡುವುದಿಲ್ಲ. ಆಯಿತಾ. 1 ವಾರ ಆದ ನಂತರ ನೀವು ಎಂತ ಮಾಡಿ ಅಂತ ಹೇಳಿದರೆ, ನಿಮ್ಮ ಮಗು ತುಂಬ ಕಪ್ಪುಗುಂಟು ಅಂತ ಹೇಳ್ಕೊಂಡಾದರೆ ಏನು ಮಾಡಬೇಕು ಅಂತ ಹೇಳಿದರೆ, ಹಾಲು ಬರುತ್ತಲ್ಲ, ಅಂದರೆ ನೀವು ಯಾವ ಹಾಲು ಬೇಕಾದರೆ ತಗೊಳ್ಳಿ. ನೀವು ಮನೆಗೆ ಹಾಲು ಯಾವುದು ಯೂಸ್ ಮಾಡಿರೋದು. ಆದರೆ ನಿಮಗೆ ಡೈರೆಕ್ಟ್ ಹಸುವಿನ ಹಾಲು ತೆಗೆದು ಸಿಗ್ತದೆ ನೋಡಿ, ಆ ಹಾಲಾದರೂ ತುಂಬ ಒಳ್ಳೆಯದು. ಪ್ಯಾಕೆಟ್ ಹಾಲುಕ್ಕಿಂತ ಹಸುವಿನ ಹಾಲನ್ನೇ ತೆಗಿತಾರಲ್ಲ, ಅಂದರೆ ನಮ್ಮ ಎದುರುಗಡೆನೇ ತೆಗೆದು ಕೊಡ್ತಾರೆ, ಆ ಥರದ ಹಾಲಾದರೂ ತುಂಬ ಒಳ್ಳೆಯದು. ಆದರೆ ಅದಕ್ಕೆ ನೀರು ಮಿಕ್ಸ್ ಮಾಡಿರಬಾರ್ದು. ಆ ಹಾಲನ್ನು ಏನು ಮಾಡಿ ತಗೊಬನ್ನಿ ಅಂತ ಹೇಳಿದರೆ, ಈಗ ಪ್ಯಾಕೆಟ್ ಹಾಲು ಅಂದರೆ ನಿಮಗೆ ಆ ಥರ ಹಾಲು ಸಿಗಲಿಲ್ಲ ಅಂತ ಹೇಳಿದ್ರೆ ಪ್ಯಾಕೆಟ್ ಹಾಲು ಬಳಸ್ಬೋದು, ಏನಾಗೋದಿಲ್ಲ. ಆದರೆ ಗ್ರೀನ್ ಕಲರ್ ಬರ್ದಿದ್ದು ಬ್ಲೂ ಕಲರ್ ಬರುತ್ತಲ್ಲ, ಆ ಬ್ಲೂ ಕಲರ್ ಪ್ಯಾಕೆಟ್ ಹಾಲು ಎಂಥ ಸಹ ಪ್ರಯೋಜನ ಇಲ್ಲ. ನೀವು ಒಂದೇ ಆರೆಂಜ್ ಕಲರ್ ಇಲ್ಲ ಗ್ರೀನ್ ಕಲರ್, ಆಯಿತಾ, ಆ ಹಾಲನ್ನು ತಗೊಳ್ಳಿ. ಅಂದರೆ ದಪ್ಪ ಇರುತ್ತೆ ಸ್ವಲ್ಪ, ಆದ ಕಾರಣಕ್ಕೆ ಹೇಳಿದ್ದು. ನಿಮಗೆ ಒಂದು ವೇಳೆ ಹಸು ನಿಮಗೆ ಎಲ್ಲಾದರೂ ಸಿಗ್ತದೆ ಅಂತ ಹೇಳಿದರೆ, ಹಸುವಿನ ಹಾಲನ್ನೇ ಡೈರೆಕ್ಟಾಗಿ ಯೂಸ್ ಮಾಡಲಿಕ್ಕೆ ಟ್ರೈ ಮಾಡಿ. ಅದನ್ನ ಎಂತ ಮಾಡೋದು ಅಂತ ಹೇಳಿದರೆ, ಹಾಲನ್ನು ತೊಗೊಬಂದು ಫ್ರಿಜ್ಜಲ್ಲಿ ಇಟ್ಟು, ಅಂದರೆ ಒಂದು ಅರ್ಧ ಲೀಟ್ರ್ ಹಾಲು ತೊಗೊಬಂದರೆ ಸಾಕಾಗ್ತದೆ. ಹಾಲನ್ನು ತೊಗೊಬಂದು ಫ್ರಿಜ್ಜಲ್ಲಿ ಇಡಿ. ಫ್ರೀಝರಲ್ಲಿ ಇಡ್ಲಿಕ್ಕಲ್ಲ, ಫ್ರಿಜ್ಜಲ್ಲಿ ಇಟ್ಟರೆ ಎಂತ ಆಗ್ತದೆ ಅಂತ ಹೇಳಿದರೆ, ದಿನ ಹೋದಾಗೂ ಒಂದು ದಿವಸಕ್ಕೆ ಅದು ಚೇಂಜ್ ಆಗೋದಿಲ್ಲ. ಆಯಿತಾ. ಅಂದರೆ ಒಂದು ಸ್ವಲ್ಪ 1 ವಾರ ತನಕ ಹಾಗೆ ಇಡಿ. ಆವಾಗ ಎಂತ ಆಗ್ತದೆ ಅಂತ ಹೇಳಿದರೆ, ಆ ಫ್ರಿಜ್ಜಲ್ಲಿರುವ ಹಾಲು ಎಂತ ಆಗ್ತದೆ ಅಂತ ಹೇಳಿದರೆ ದಪ್ಪ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆಯಿತಾ. ಮೇಲ್ಗಡೆ ಮಾತ್ರ, ಕೆಳಗಡೆ ಹಾಗೆ ಇರ್ತದೆ, ಮೇಲ್ಗಡೆದು ಮಾತ್ರ ದಪ್ಪ ಆಗಿರುತ್ತೆ ನೋಡಿ. ಆ ಮೇಲ್ಗಡೆದು ಮಾತ್ರ ತೆಗಿಬೇಕು. ಸ್ವಲ್ಪ 1 ಸ್ಪೂನಲ್ಲಾದರೂ ಪರವಾಗಿಲ್ಲ, ಏನಾದರೂ ಪರವಾಗಿಲ್ಲ. ಆ ಹಾಲನ್ನು ಮೇಲ್ಗಡೆದು ಮಾತ್ರ ತೆಗೆದು, ಇವಾಗ ಹೆಣ್ಣು ಮಕ್ಕಳಾದರೆ, ನಾನು ಹೇಳೋದು ಹೆಣ್ಣು ಮಕ್ಕಳಾದರೆ ಏನು ಮಾಡ್ಬೇಕಂತ ಹೇಳಿದರೆ, ಅರಿಶಿನ ಉಂಟಲ್ಲ, ಸ್ವಲ್ಪ ಕಸ್ತೂರಿ ಅರಿಶಿನ ಅಂತ ಹೇಳ್ಕೊಂಡು ಸಿಗ್ತದೆ ನೋಡಿ. ಈ ಥರದ್ದು ಮಾರ್ಕೆಟಲ್ಲಿ ಸಿಗ್ತದೆ ನಿಮಗೆ, ಕಸ್ತೂರಿ ಅರಿಶಿನ ಅಂತ ಹೇಳ್ಕೊಂಡು. ಆ ಅರಿಶಿನ ಉಂಟಲ್ಲ, 1-2 ಚಿಟಿಕೆಯಷ್ಟು ಮಾತ್ರ, 1-2 ಚಿಟಿಕೆಯಷ್ಟು ಆ ಹಾಲಿಗೆ, ಅಂದರೆ ದಪ್ಪ ಹಾಲು ಉಂಟಲ್ಲ, ಆ ಹಾಲಿಗೆ ಮಿಕ್ಸ್ ಮಾಡಿ ಮಗುವಿಗೆ ಮಸಾಜ್ ಮಾಡಬೇಕು. ಗಂಡು ಮಗು ಆದರೆ ಉಂಟಲ್ಲ, ಅರಿಶಿನ ಮಿಕ್ಸ್ ಮಾಡ್ಬೋದು, ಆದರೆ ಮುಖಕ್ಕೆ ಮಾತ್ರ ಇದು ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದರೆ ಮುಂದೆ ಆಮೇಲೆ ಗಡ್ಡ ಮೀಸೆ ಎಲ್ಲ ಬರಬೇಕಲ್ಲ ಮಕ್ಕಳಿಗೆ. ಅರಿಶಿನ ಯೂಸ್ ಮಾಡಿದರೆ
ಕೂದಲೆಲ್ಲ ಹೋಗಲಿಕ್ಕೆ ಅದು ಹೆಲ್ಪ್ ಮಾಡ್ತದೆ ಆಯಿತಾ. ಆದ ಕಾರಣಕ್ಕೆ ಮತ್ತು ಮೈಯಲ್ಲೆಲ್ಲ ಕೂದಲು ಉಂಟು ಅಂತ ಹೇಳ್ಕೊಂಡು ಆದರೆ ಉಂಟಲ್ಲ ಅರಶಿನ ಯೂಸ್ ಮಾಡ್ಬೋದು. ಅರಶಿನದಲ್ಲಿ ಕೂದಲೆಲ್ಲ ಹೋಗ್ತದೆ ಆಯಿತಾ. ಅಂದರೆ ಕೆಲವು ಮಕ್ಕಳು ಕೂದಲಿರುವ ಕಾರಣಕ್ಕೆ ಕಪ್ಪಗೆ ಕಾಣಿಸ್ತಾರೆ, ಆದ ಕಾರಣಕ್ಕೆ ಹೇಳಿದ್ದು. ಹೆಣ್ಣು ಮಕ್ಕಳಾದರೆ ಮುಖಕ್ಕೆ ಕೂಡ ಹಚ್ಬೋದು ಇದನ್ನು. ಗಂಡು ಮಗು ಆದರೆ ಮುಖಕ್ಕೆ ಹಚ್ಚೋದು ಬೇಡ, ಬರೀ ಹಾಲು ಮಾತ್ರ ಯೂಸ್ ಮಾಡಿ. ಮೈಗೆ ಅರಿಶಿನ ಹಚ್ಬೋದು ಆಯಿತಾ. ಗಂಡು ಮಕ್ಕಳಿಗೆ ಕೂಡ ಈ ಕಸ್ತೂರಿ ಅರಿಶಿನ ಹಚ್ಬೋದು. ಅದನ್ನೆಂತ ಮಾಡಬೇಕು ಅಂತ ಹೇಳಿದ್ರೆ ಚಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ನೀವು ಮಗುವಿಗೆ ಸ್ನಾನಕ್ಕೆ ಇವಾಗ ನೀರಿಟ್ಟಿದ್ದೀರಾ ಅಂತ ಹೇಳುವ, ಅಂದರೆ ಬಿಸಿ ನೀರು ಮಾಡಲಿಕ್ಕೆ ಇಟ್ಟಿದ್ದೀರಾ ಅಂದರೆ ನಮ್ಮ ಊರ ಕಡೆ ಆದರೆ ಹಂಡೆ ಒಲೆ ಆದರೆ ಹಂಡೆಯಲ್ಲೇ ಇದು ಮಾಡ್ತಾರಲ್ವ. ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಬ್ಯಾಂಗ್ಳೂರು ಕಡೆ ಎಲ್ಲ ಆಗಿದ್ರೆ ನೀವು ಸ್ನಾನಕ್ಕೆ ಮಗುವಿಗೆ ನೀರು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀರಾ ಅನ್ನುವಾಗ ಅದು ಬಿಸಿ ಮಾಡಿ ಇಡುವ ಟೈಮಲ್ಲೇ ಎಂತ ಮಾಡಿ ಅಂತ ಹೇಳಿದರೆ ಮಗುವಿಗೆ ಇದನ್ನು ಚಂದ ಮಾಡಿ ಹಚ್ಚಬೇಕು. ಅಂದರೆ ಆ ಹಾಲು ಮತ್ತು ಅರಶಿನ ಉಂಟಲ್ಲ ಅದನ್ನು ಎಲ್ಲ ಮುಖಕ್ಕೆ ನೋಡಿ, ಮುಖಕ್ಕೆ ಕೆನ್ನೆಗೆ ಎಲ್ಲ ಕಡೆ ಫುಲ್ ಹಚ್ಚಿ ನೀವು ಆಯಿಲ್ ಮಸಾಜ್ ಮಾಡ್ತಾರೆ ನೋಡಿ ಮಕ್ಕಳಿಗೆ, ಅದೇ ಥರದಲ್ಲಿ ಫುಲ್ ಬಾಡಿಗೆ ಹಾಕಿ ಮಸಾಜ್ ಮಾಡಬೇಕು. ಫುಲ್ ಇಡೀ ಮೈಗೆ ಹಾಕಿ ಮಸಾಜ್ ಮಾಡಬೇಕು. ಇದನ್ನು ದಿನಾ ಮಾಡಿ. ಆವಾಗ ನೋಡಿ ನಿಮ್ಮ ಮಗುವಿದು ಕಲರ್ ಚೇಂಜ್ ಆಗ್ತದೆ. ಇದು 1 ವಾರದ ಮಗುವಿನಿಂದ ಹಿಡಿದು 1 ವರ್ಷದ ಮಗುವಿನ ತನಕ, 1 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಎಂತ ಮಾಡಬೇಕು ಅಂತ ಹೇಳಿದರೆ, ಇವಾಗ ಇವನಿಗೆ ಮಾಡಿ ನಾನು ತೋರಿಸ್ತೇನೆ. ಇವನಿಗೆ ಈಗ 4 ವರ್ಷ ಆಯಿತಾ. 4 ವರ್ಷ ಆಗಲಿಲ್ಲ ಇನ್ನು, 4 ವರ್ಷ ಅಂತಲೇ ಎಣಿಸ್ಕೊಳ್ಳೋಣ. ನಾನೆಂತ ಮಾಡ್ತೇನೆ ಅಂತ ಹೇಳಿದರೆ 1 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಇದನ್ನು ಮಾಡಿ ಇವಾಗ ನಾನು ಯಾವುದು ಹೋಮ್ ರೆಮಿಡಿ ಅಂತ ಹೇಳ್ಕೊಂಡು ತೋರಿಸ್ತೇನೆ. ಜಾಸ್ತಿ ತಡ ಮಾಡೋದಿಲ್ಲ, ಎಂತೆಲ್ಲ ಬೇಕು ಅಂತ ಹೇಳ್ಕೊಂಡು ತೋರಿಸ್ತೇನೆ. ಅದಕ್ಕೆ ನೋಡಿ, ಈ ರೆಮಿಡಿ ಮಾಡಲಿಕ್ಕೆ ನಿಮಗೆ ಫಸ್ಟು ಬೇಕಾಗಿದ್ದ ವಸ್ತು ಅಂತ ಹೇಳಿದರೆ ಅಕ್ಕಿ ಹಿಟ್ಟು. ಅಕ್ಕಿ ಹಿಟ್ಟು ಯಾವ ಥರ ಇರಬೇಕು ಅಂತ ಹೇಳಿದರೆ, ನೀವು ಮಕ್ಕಳಿಗೆಲ್ಲ ಪೌಡರ್ ಹಾಕ್ತೀರ ನೋಡಿ ಮುಖಕ್ಕೆ, ಅದೇ ಥರ ನುಣ್ಣಗೆ ಇರಬೇಕಾಯ್ತಾ. ತರಿ ಆದರೆ ಯೂಸ್ ಮಾಡಬೇಡಿ. ನಿಮಗೆ ಅಂಗಡಿಯಲ್ಲಿ ಸಿಗ್ತದೆ, ಅಂದರೆ ಅಕ್ಕಿ ಹಿಟ್ಟು ಸಿಗ್ತದೆ, ಪ್ಯಾಕೆಟೇ ಸಿಗ್ತದೆ ಅಕ್ಕಿ ಹಿಟ್ಟಿದು. ಅದನ್ನು ತಗೊಬಂದು ಮನೆಗೆ ತಗೊಬಂದು ಸ್ವಲ್ಪ ಒಂದು ಸಲ ಅದನ್ನು ಶೋಧಿಸ್ಕೊಳ್ಳಿ. ಯಾಕಂತ ಹೇಳಿದರೆ ಸ್ವಲ್ಪ ಕೂಡ ತರಿ ಇರಬಾರ್ದು, ಮಕ್ಕಳಿಗೆ ಗಾಯ ಆಗ್ತದೆ. ಆದ ಕಾರಣಕ್ಕೆ ಹೇಳಿದ್ದು. ಎಷ್ಟು ನುಣ್ಣಗೆ ಇರ್ತದೆ ನೋಡಿ, ಪೌಡರ್ ಥರ ಆಗುವಷ್ಟು ನುಣ್ಣಗೆ ಇರಬೇಕು ಆಯ್ತು. ಅಂದರೆ ನೀವು ಮಗುವಿಗೆ ಪೌಡರ್ ಹಾಕ್ತೇವೆ ನೋಡಿ ಅಷ್ಟು ನುಣ್ಣಗೆ ಇರಬೇಕು. ಈ ಅಕ್ಕಿ ಹಿಟ್ಟನ್ನು ಎಷ್ಟು ತೊಗೊಳ್ತೇನೆ ಅಂತ ಹೇಳಿದರೆ ನೋಡಿ, ನಂದು ಮಗು ಸ್ವಲ್ಪ ದೊಡ್ಡವನಾಗಿದ್ದ ಕಾರಣಕ್ಕೆ ನಾನು 3 ಚಮಚ ಅಕ್ಕಿ ಹಿಟ್ಟು ತೊಗೊಳ್ತಿದ್ದೇನೆ ಆಯಿತಾ. 3 ಚಮಚ, ಅದು ಅರ್ಧ ಚಮಚ ಬಂತು, ಆದ ಕಾರಣಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಳ್ತಿದ್ದೇನೆ. ಅಂದರೆ ತಗೊಂಡಿದ್ದೆ 3 ಚಮಚ ಆಯಿತಾ. 3 ಚಮಚ ತಗೊಂಡಿದ್ದು, ಹಾಕುವಾಗ ಸ್ವಲ್ಪ ಕಡಿಮೆ ಆಯಿತು. ನಿಮ್ಮ ಮಗು ಉಂಟಲ್ಲ ನನ್ನ ಪ್ರಾಯದ, ಅಂದರೆ 3 ವರ್ಷ 4 ವರ್ಷ ಅಂತ ಹೇಳ್ಕೊಂಡು ಆದರೆ ಇಷ್ಟು ತಗೊಳ್ಳಿ. ನಿಮ್ಮ ಮಗು ಚಿಕ್ಕದಾದರೆ ನಿಮಗೆ ಗೊತ್ತಾಗ್ತದಲ್ಲ ಎಷ್ಟು ತೊಗೊಳ್ಬೇಕಂತ. ಅಂದರೆ ಒಂದು ಸಲ ಮಾಡಿ ಇನ್ನೊಂದು ಸಲ ಮಾಡುವಾಗ ಗೊತ್ತಾಗ್ತದಲ್ಲ ಎಷ್ಟು ತೊಗೊಳ್ಬೇಕು ಅಂತ, ಅಷ್ಟು ಮಾತ್ರ ಮಾಡಿ. ಇವಾಗ 3 ನೋಡಿ, ನಾನಿಲ್ಲಿ 3 ಚಮಚ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೇನೆ. ಇವಾಗ ಇದಕ್ಕೆ ಎಂತ ಮಿಕ್ಸ್ ಮಾಡ್ತೇನೆ ಅಂತ ಹೇಳಿದರೆ, ಇದಕ್ಕೆ ನಾನು ಟೊಮೆಟೊ ಹಣ್ಣಿದು ರಸ ಯೂಸ್ ಮಾಡ್ತೇನೆ. ಆದರೆ ನೀವು ಅದನ್ನು ಯೂಸ್ ಮಾಡೋಕ್ಕಿಂತ ಮುಂಚೆ ಎಂತ ಮಾಡಬೇಕು ಅಂತ ಹೇಳಿದರೆ, 1 ವರ್ಷದ ಮೇಲಿನ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗಲ್ಲ 1 ವರ್ಷದ ಮೇಲಿನ ಮಕ್ಕಳಿಗೆ ಯೂಸ್ ಮಾಡುವ ಮೊದಲು ನೋಡಿ, ಮಗುವಿದು ಕೈಗೆ ಉಂಟಲ್ಲ, ಅಂದರೆ ಕೈಯಿಗೆ ಸ್ವಲ್ಪ ಹೀಗೆ ಹಚ್ಚಿ ನೋಡಿ. ಹಚ್ಚಿ ನೋಡಿದ್ರೆ ಎಂತ ಆಗ್ತದೆ ಅಂತ ಹೇಳಿದರೆ, ಅದು ಹಚ್ಚಿ ಒಣಗುವ ತನಕ ಬಿಡಿ. ಅಂದರೆ ಅದ್ರದ್ದು ರಸ ಉಂಟಲ್ಲ ಒಣಗುವ ತನಕ ಬಿಡಿ, ಡೈರೆಕ್ಟ್ ಯೂಸ್ ಮಾಡೋಕ್ಕಿಂತ ಕೈಗೆ ಫಸ್ಟು ಹಚ್ಚಿ. ಆ ಮಗುಗೆ ಎಂಥ ಸಹ ಅಂದರೆ ಆ ಜಾಗದಲ್ಲಿ ಅದು ತುರಿಸ್ಕೊಳ್ಳೋದಿಲ್ಲ, ಅದಕ್ಕೆ ಉರಿ ಬರೋದಿಲ್ಲ ಅಂತ ಹೇಳಿದರೆ ಮುಖಕ್ಕೆ ಹಚ್ಬೋದು ಅಥವಾ ಮೈಗೆ ಹಚ್ಬೋದು. ಒಂದು ಸ್ವಲ್ಪ ಹೊತ್ತು ಅಬ್ಸರ್ವ್ ಮಾಡಿ. ಅಂದರೆ ಮಗುಗೆ ಆ ಥರ ಎಂತಾದರೂ ಸ್ಕಿನ್ನಲ್ಲಿ ತುರಿಸ್ಕೊಳ್ತದ ಆ ಜಾಗಕ್ಕೆ, ನೀವು ಅಂದರೆ ಟೊಮೆಟೊದ ರಸ ಹಾಕಿದ ಜಾಗ ತುರಿಕೆ ಮಾಡ್ತದ ಅಂತ ಹೇಳ್ಕೊಂಡು ನೋಡಿ. ಒಂದು ವೇಳೆ ತುರಿಸ್ಕೊಂಡ್ರೆ ಟೊಮೆಟೊ ರಸ ಹಾಕೋದು ಬೇಡ ಆಯಿತಾ. ಅಂದರೆ ಕೆಲವು ಮಕ್ಕಳಿಗೆ ಆಗ್ತದೆ, ಕೆಲವು ಮಕ್ಕಳಿಗೆ ಆಗೋದಿಲ್ಲ, ಆದ ಕಾರಣಕ್ಕೆ ಹೇಳಿದ್ದು. ಇವನಿಗೆ, ನನ್ನ ಮಗನಿಗೆ ಎಂತ ಆಗೋದಿಲ್ಲ ಆಯಿತಾ, ಅವನು ತುರಿಸ್ಕೊಳ್ಳೋದಿಲ್ಲ, ಅವನಿಗೆ ಎಂತ ಆಗೋದಿಲ್ಲ. ಆದ ಕಾರಣಕ್ಕೆ ನಾನು ಹಾಕ್ತೇನೆ. ನೀವು ಫಸ್ಟು ಒಂದು ಸಲ ಟೆಸ್ಟ್ ಮಾಡ್ಕೊಳ್ಳಿ, ಅಂದರೆ ನಿಮಗೆ ಟೊಮೆಟೊ ಆಗ್ತಾ ಮಗುವಿಗೆ ಇಲ್ವಾ ಅಂತ ಹೇಳ್ಕೊಂಡು ಗೊತ್ತಾಗ್ತದೆ ಆಯಿತಾ. ಅದು ಒಣಗಿದ ಕೂಡಲೇ ಮಗು ತುರಿಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಆದರೆ ಯೂಸ್ ಮಾಡಲಿಕ್ಕಿಲ್ಲ. ನೋಡಿ, ಇದಕ್ಕೆ ನಾನು ಟೊಮೆಟೊ ಹಣ್ಣಿನ ರಸವನ್ನು ಹೀಗೆ ಹಾಕ್ಕೊಳ್ತಾ ಇದ್ದೇನೆ. ಫುಲ್ 1 ಟೊಮೆಟೊ ಫುಲ್ ಹಾಕ್ಕೊಳ್ಳಿ. ಚಿಕ್ಕ ಮಗುವಾದರೆ ಅರ್ಧ ಸಾಕಾಗ್ತದೆ. ನನ್ನ ಮಗನ ಪ್ರಾಯದವರಾಗಿದ್ದರೆ ಫುಲ್ 1 ಟೊಮೆಟೊ ಯೂಸ್ ಮಾಡಿ ನೋಡಿ. ಮತ್ತು ಮಿಕ್ಸಿಗೆಲ್ಲ ಹಾಕಿ ತೆಗೆದು ಬೇಡ, ಇದರದ್ದು ರಸ ಮಾತ್ರ ಸಾಕಾಗ್ತದೆ ಆಯಿತಾ. ಮತ್ತು ಮಿಕ್ಸಿಗೆ ಹಾಕಿ ಇದೆಲ್ಲ ಫುಲ್ ಜ್ಯೂಸ್ ಮಾಡಿ ತೆಗಿಬೇಕಂತ ಇಲ್ಲ. ಇದು ಬೇಗ ಮಕ್ಕಳದು ಕಲರ್ ಚೇಂಜ್ ಮಾಡಲಿಕ್ಕೆ ಟೊಮೆಟೊ ರಸ ಒಳ್ಳೆ ಹೆಲ್ಪ್ ಮಾಡ್ತದೆ. ಬೇಗನೆ ಕಲರ್ ಚೇಂಜ್ ಆಗುತ್ತೆ ಮಕ್ಕಳದು. ಇವಾಗ ಇದಕ್ಕೆ ನಾನು ಮೊಸರು ಹಾಕ್ತಾ ಇದ್ದೇನೆ ಆಯಿತಾ. ಅಂದರೆ ಅಕ್ಕಿ ಹಿಟ್ಟು ಟೊಮೆಟೊ ರಸ ಹಾಕಿದ್ದೇನೆ, ಇವಾಗ ಮೊಸರು ಹಾಕ್ತಿದ್ದೇನೆ. ಇದು ಕೂಡ ಹಾಗೆ ನಿಮ್ಮ ಮಕ್ಕಳದು ಕಲರ್ ಚೇಂಜ್ ಆಗಲಿಕ್ಕೆ ತುಂಬ ಹೆಲ್ಪ್ ಮಾಡ್ತದೆ. ಬೇಗನೆ ಮಕ್ಕಳ ಕಲರ್ ಚೇಂಜ್ ಆಗ್ತದೆ. ಅಂದರೆ ಎಷ್ಟು ಕಪ್ಪಗಿದ್ರೂ ಕೂಡ ಬೆಳ್ಳಗಾಗಲಿಕ್ಕೆ ಇದು ಹೆಲ್ಪ್ ಮಾಡ್ತದೆ ಮೊಸರು. ಮತ್ತು ಬರೀ ಮೊಸರು ಹಾಕಿದರೆ ಇದು ಪ್ರಯೋಜನ ಇಲ್ಲ. ನಾನು ಹೇಳಿದೆ ಇಷ್ಟು ವಸ್ತು ಕೂಡ ಹಾಕಬೇಕು. ಅಂದರೆ ಕೆಲವರು ಹೇಳ್ತಾರೆ ಬರೀ ಮೊಸರು ಹಾಕಿದರೆ ಸಾಕಾಗ್ತದೆ ಅಂತ. ಹಾಗೆ ಮಾಡಿದರೆ ಎಂಥ ಪ್ರಯೋಜನ ಇಲ್ಲ.
ಇಷ್ಟು ಕೂಡ ಹಾಕಬೇಕು. ಇವಾಗ ಇದಕ್ಕೆ ಕಸ್ತೂರಿ ಅರಶಿನ ಹಾಕ್ತಾ ಇದ್ದೇನೆ ಆಯಿತಾ. ಕಸ್ತೂರಿ ಅರಶಿನ ಉಂಟಲ್ಲ, ಅಂದರೆ ಇದ್ರ ಜೊತೆಗೆ ಮಕ್ಕಳದ್ದು ಮುಖಕ್ಕೆ ಹಚ್ಬೋದು, ಎಂತಾಗೋದಿಲ್ಲ, ಗಂಡು ಮಕ್ಕಳಿಗೆ ಆದರೂ ಹಚ್ಬೋದು. ಆದರೆ ನಾನು ಹಾಲಿನ ಜೊತೆ ಹೇಳಿದೆ ಅಲ್ಲ, ಅದರಲ್ಲಿ ಕಸ್ತೂರಿ ಅರಿಶಿನ ಡೈರೆಕ್ಟ್ ಹಾಕಲಿಕ್ಕಿಲ್ಲ. ಯಾಕಂತ ಹೇಳಿದರೆ ಅದರಲ್ಲಿ ಎಂತ ಸಹ ಮಿಕ್ಸ್ ಆಗಿರೋದಿಲ್ಲ, ಇದರಲ್ಲಿ ನಾವೆಲ್ಲ ಮಿಕ್ಸ್ ಮಾಡಿರ್ತೇವಲ್ಲ, ಆದ ಕಾರಣಕ್ಕೆ ಎಂತ ಆಗೋದಿಲ್ಲ. ನಾನು ಆವಾಗ ಹೇಳಿದ್ದು ರೀತಿಯಲ್ಲಿ ಮಾಡೋದಾದರೆ, ಅಂದರೆ ವರ್ಷದ ಒಳಗಿನ ಮಗುವಿಗಾದರೆ ಕಸ್ತೂರಿ ಅರಿಶಿನ ಆದರೆ ಮುಖಕ್ಕೆ ಹಚ್ಚಬೇಡಿ, ಅಂದರೆ ಗಂಡು ಮಕ್ಕಳಿಗಾದರೆ ಮಾತ್ರ. ಹೆಣ್ಣು ಮಕ್ಕಳಿಗೆ ಹಚ್ಬೋದು, ಗಂಡು ಮಕ್ಕಳಂದರೆ ಮುಖದಲ್ಲಿ ಕೂದಲು ಬೆಳವಣಿಗೆ ಆಗೋದಿಲ್ಲ, ಆದ ಕಾರಣಕ್ಕೆ ಹೇಳೋದು, ಮುಂದೆ ತೊಂದರೆ ಆಗಬಾರ್ದಲ್ಲ, ಆದ ಕಾರಣಕ್ಕೆ. ಇವಾಗ ಈ ಥರ ನಾವು ಎಲ್ಲ ವಸ್ತು ಮಿಕ್ಸ್ ಮಾಡುವಾಗ ಕಸ್ತೂರಿ ಅರಿಶಿನ ಹಾಕಿದರೆ ಅಂತ ಆಗೋದಿಲ್ಲ. ನಾನು ಒಂದು 1/4 ಚಮಚದಷ್ಟು ಕಸ್ತೂರಿ ಅರಿಶಿನವನ್ನು ಹಾಕ್ಕೊಂಡಿದ್ದೇನೆ. ಇವಾಗ ಕೊನೆಯಲ್ಲಿ ಉಂಟಲ್ಲ ಕೊಬ್ಬರಿ ಎಣ್ಣೆ, ತೆಂಗಿನ ಎಣ್ಣೆ ಹಾಕ್ಕೊಳ್ತಿದ್ದೇನೆ ಆಯಿತಾ. ತೆಂಗಿನ ಎಣ್ಣೆನೇ ಹಾಕಬೇಕು, ಬೇರೆ ಯಾವ ಆಯಿಲ್ ಕೂಡ ಆಗೋದಿಲ್ಲ. ಕೊಬ್ಬರಿ ಎಣ್ಣೆನೇ ಆಗಬೇಕು, ತೆಂಗಿನ ಎಣ್ಣೆನೇ ಆಗಬೇಕು. ಇದು ಚಳಿಗೆ ಸ್ವಲ್ಪ ಅಂದರೆ ಗಟ್ಟಿಯಾಗಿದ್ದು, ಮತ್ತು ಬೇರೆ ಎಂತ ಮಿಕ್ಸ್ ಮಾಡಲಿಲ್ಲ, ಕಡೆಗೆ ಬೇರೆ ಮಿಕ್ಸ್ ಮಾಡಿದೆ ಅಂತ ಅನ್ಸ್ಕೋಬೇಡಿ. ಚಳಿಗೆ ಈ ಥರ ಆಗ್ತದೆ ಇಲ್ಲಿ ಬ್ಯಾಂಗ್ಳೂರಲ್ಲಿ. ಇವಾಗ ಉಂಟಲ್ಲ ಇದು ಎಂತ ಆಗ್ತದೆ ಅಂತ ಹೇಳಿದರೆ, ನಿಮ್ಮ ಮಕ್ಕಳು ಉಂಟಲ್ಲ ಶೈನಿಂಗ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದನ್ನು ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದರೆ ನಿಮ್ಮ ಮಕ್ಕಳ ಸ್ಕಿನ್ ಶೈನಿಂಗ್ ಬರ್ತದೆ, ಆದ ಕಾರಣಕ್ಕೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದು. ಇವಾಗ ಇದನ್ನೆಲ್ಲ ನೋಡಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ. ಇವಾಗ ಇದನ್ನು ಯೂಸ್ ಮಾಡುವ ರೀತಿ ಉಂಟಾಯ್ತಾ, ಆ ರೀತಿಯಲ್ಲೇ ಯೂಸ್ ಮಾಡಬೇಕು. ಮತ್ತು ಸುಮ್ಮನೆ ಹೇಗೇಗೋ ಹಾಕಿದರೆ ಎಂಥ ಪ್ರಯೋಜನ ಇಲ್ಲ. ಮಾಡುವ ರೀತಿ ಒಂದು ವಿಧಾನ ಅಂತ ಇರ್ತದಲ್ಲ, ಆ ರೀತಿಯಲ್ಲೇ ಹಚ್ಚಬೇಕು. ಇವಾಗ ನಾನು ಹಚ್ಚೋದು ಹೇಗೆ ಅಂತ ಹೇಳ್ಕೊಂಡು ತೋರಿಸ್ತೇನೆ ಮಗುವಿಗೆ. ನೋಡಿ ಈ ಥರ ಪೇಸ್ಟ್ ಆಗಿದೆ ನೋಡಿ. ಇವಾಗ ಮಕ್ಕಳಿಗೆ ಯಾವ ಥರ ಹಚ್ಚಬೇಕು ಅಂತ ಹೇಳ್ತೇನೆ. ಫಸ್ಟು ಎಂತ ಮಾಡಬೇಕು ಅಂತ ಹೇಳಿದರೆ, ಮಗುವಿಗೆ ಮುಖ ಎಲ್ಲ ಒಂದು ಟವಲ್ ಉಂಟಲ್ಲ, ಟವಲಲ್ಲಿ ಬಿಸಿ ನೀರಿಗೆ ಸ್ವಲ್ಪ ಅದ್ದಿ ಉಂಟಲ್ಲ, ಮುಖ, ಮೈ, ಕೈ, ಕಾಲು, ನೀವೆಲ್ಲ ಕಡೆನೂ ಹಚ್ಚಬೇಕಾಯ್ತಾ, ಯಾವುದು ಕೂಡ ಬಿಡಲಿಕ್ಕಿಲ್ಲ, ಇಡೀ ಬಾಡಿಗೆ ಹಚ್ಚಬೇಕು. ಹಚ್ಚೋಕ್ಕಿಂತ ಮುಂಚೆ ಒಂದು ಟವಲನ್ನು ಬಿಸಿ ನೀರಲ್ಲಿ ಅದ್ದಿ ಉಂಟಲ್ಲ, ಎಲ್ಲ ಕಡೆ ಫುಲ್ ಕ್ಲೀನಾಗಿ ಒರೆಸಿ ತೆಗೀರಿ. ಇವಾಗ ಹಚ್ಚೋದು ಹೇಗೆ ಅಂತ ಹೇಳ್ಕೊಂಡು ನಾನು ತೋರಿಸ್ತೇನೆ ನೋಡಿ. ಇದನ್ನು ಮುಖಕ್ಕೆ ಹಚ್ಚೋದಾದ್ರೆ ಉಂಟಲ್ಲ, ಸುಮ್ಮನೆ ಹೀಗೆ ಹಚ್ಚಿದರೆ ಸಾಕಾಗ್ತದೆ ನೋಡಿ. ಹೀಗೆ ಹಚ್ಚಿ ಮತ್ತು ಕೈಗೆ ಮತ್ತು ಕಾಲಿಗೆ ಬೇರೆ ಥರ ಹಚ್ಚಬೇಕು. ಮುಖಕ್ಕೆ ಹಚ್ಚಿದ ಹಾಗೆ ಕೈಗೆ ಮತ್ತು ಕಾಲಿಗೆ ಹಚ್ಚೋದಲ್ಲ ನೋಡಿ. ಮುಖಕ್ಕೆ ಈ ಥರ ಹಚ್ಚಿದರೆ ನೋಡಿ, ಹೀಗೆ ಹಚ್ಚಿ ಮುಖಕ್ಕೆ. ಇವಾಗ ಕೈಗೆ ಮತ್ತು ಕಾಲಿಗೆ ಯಾವ ಥರ ಹಚ್ಚಬೇಕು ಅಂತ ಹೇಳಿದರೆ ನೋಡಿ, ಇವಾಗ ಕೈಗೆ ಹಚ್ಚಿ ತೋರಿಸ್ತೇನೆ ನೋಡಿ. ಕೈಗೆ ಹಚ್ಚೋದಾದರೆ ನೋಡಿ, ಕೈಯಲ್ಲಿ ಹೀಗೆ ತಗೊಂಡು ಈ ಥರ ರೌಂಡ್ ಥರ ಮಾಡಬೇಕು ಆಯಿತಾ. ಮುಖಕ್ಕೆ ಆ ಥರ ಮಾಡಲಿಕ್ಕಿಲ್ಲ, ಅಂದರೆ ಮಗುದು ತುಂಬ ಸೆನ್ಸಿಟಿವ್ ಇರ್ತದೆ ಸ್ಕಿನ್, ಆದ ಕಾರಣಕ್ಕೆ ಮುಖಕ್ಕೆ ಜಸ್ಟ್ ಹೀಗೆ ಹಚ್ಚಿ, ಕೈಗೆ ಮತ್ತು ಕಾಲಿಗೆ ಈ ಥರ ಸರ್ಕಲ್ ಥರ, ಅಂದರೆ ಹೀಗೆ ರೌಂಡ್ ಥರ ಮಾಡಿ ಫುಲ್ ನೋಡಿ ಹೀಗೆ ಹಚ್ಚಿ. ಬೇಕಾದರೆ ಫಸ್ಟು ಒಂದು ಸಲ ಹೀಗೆ ಎಲ್ಲದು ಹಚ್ಕೊಂಡು ನೋಡಿ, ಈ ಥರದ್ದು ಹೀಗೆ ಹಚ್ಕೊಂಡು ಆಮೇಲೆ ಬೇಕಾದರೆ ಈ ಥರ ಮಾಡ್ಬೋದು ನೋಡಿ. ಹೀಗೆ ಮಾಡ್ಬೋದು, ರೌಂಡ್ ಥರ ನೋಡಿ, ಹೀಗೆ ಮಾಡ್ಬೋದು ನೋಡಿ. ಕಾಲಿಗೆ ಕೂಡ ಹಾಗೆ ನೋಡಿ, ಈ ಫಸ್ಟ್ ಹೀಗೆ ಹಚ್ಕೊಳ್ಳಿ ಫುಲ್ಲು ಕಾಲಿಗೆ. ನೋಡಿ ಹೀಗೆ ಕಾಲಿಗೆ ಫುಲ್ ಈ ಥರ ಹಚ್ಚಿ, ಎರಡೂ ಕಾಲಿಗೆ ಹಚ್ಕೊಳ್ಳಿ ಆಯಿತಾ. ನೋಡಿ ಆಮೇಲೆ ಈ ಜಾಗ ಉಂಟಲ್ಲ ಕಾಲಿಗೆ, ಈ ಜಾಗದಲ್ಲಿ ಸ್ವಲ್ಪ ಕಪ್ಪು ಜಾಸ್ತಿ ಇರ್ತಲ್ಲ, ಇಲ್ಲಿ ಸ್ವಲ್ಪ ಅಂದರೆ ತುಂಬ ಒತ್ತಿ ಮಾಡಬೇಡಿ, ಸ್ವಲ್ಪ ನಿಧಾನಕ್ಕೆ ನೋಡಿ. ಹೀಗೆ ಈ ಜಾಗದಲ್ಲಿ ಸ್ವಲ್ಪ ಹೀಗೆ ಮಾಡಿ, ಆಮೇಲೆ ಇಲ್ಲೆಲ್ಲ ಹಾಗೆ ರೌಂಡಾಗಿ ಈ ಥರ ನೋಡಿ ಹೀಗೆ ಮಾಡಿದರೆ ಆಯ್ತು. ಹೀಗೆ ಸುತ್ತಿ ಸರ್ಕಲ್ ನೋಡಿ. ಈ ಥರ ಹಚ್ಚಿ ಆದ ನಂತರ ಅದು ಒಣಗುವ ತನಕ ಬಿಡಿ ಆಯಿತಾ. ಮಕ್ಕಳಿದು ಮಾತಾಡಿರಲ್ಲ ಎಂತ ಆಗುದಿಲ್ಲ ಆಯಿತಾ, ಮತ್ತು ಭಯ ಬೀಳೋದು ಬೇಡ. ಇದು 5 ವರ್ಷದ ಒಳಗಿದ್ದ ಮಕ್ಕಳಿಗೆ ಮಾತ್ರ. 5 ವರ್ಷದ ಮೇಲಿನ ಮಕ್ಕಳಿಗೆ ಎಂತ ಮಾಡಬೇಕು ಅಂತ ಹೇಳ್ಕೊಂಡು ನಾನು ನೆಕ್ಸ್ಟ್ ಬೇಕಾದರೆ ವಿಡಿಯೋ ತೋರಿಸ್ತೇನೆ. 5 ವರ್ಷದ ಒಳಗಿನ ಮಕ್ಕಳಿಗೆ ಹೀಗೆ ಮಾಡಿ, ಇದು ಒಣಗುವ ತನಕ ಬಿಟ್ಟು ಆಮೇಲೆ ಅಂದರೆ ಫುಲ್ ಬಾಡಿಗೆ ಹಾಕಬೇಕು. ನಾನು ಬರೀ ಕೈ ಕಾಲಿಗೆ ಮಾತ್ರ ಹಾಕಿ ತೋರಿಸಿದ್ದೇನೆ, ಮುಖಕ್ಕೆ ಫುಲ್ ಬಾಡಿಗೆ ಹಾಕಿ ಚಂದ ಮಾಡಿ ಇದು ಮಾಡಿ ಮಸಾಜ್ ಮಾಡಿ ಮೈಗೆಲ್ಲ. ಮುಖಕ್ಕೆ ಮಾತ್ರ ಮಸಾಜ್ ಮಾಡೋದು ಬೇಡ, ಸುಮ್ಮನೆ ಇರು ಮಗ. ನೋಡಿ ಮುಖಕ್ಕೆ ಜಸ್ಟ್ ಹೀಗೆ ಹಾಕಿದರೆ ಸಾಕಾಗ್ತದೆ. ಮತ್ತು ಫುಲ್ ರೌಂಡ್ ಥರ ಮಾಡಿ ಮಸಾಜ್ ಮಾಡಿ ಉಂಟಲ್ಲ, ಆಮೇಲೆ ಸ್ನಾನ ಮಾಡಿಸುವಾಗ ಉಂಟಲ್ಲ, ಫಸ್ಟ್ ಸ್ಟಾರ್ಟಿಂಗಲ್ಲಿ ಸೋಪ್ ಹಾಕೋದು ಬೇಡ ಆಯಿತಾ. ಇದನ್ನು ತೆಗಿಬೇಕಾದ್ರೆ ಬರೀ ನೀರಲ್ಲಿ ಚಂದ ಮಾಡಿ ಸ್ನಾನ ಮಾಡಿಸಿ, ಆಮೇಲೆ ಬೇಕಾದರೆ ಸೋಪ್ ಹಾಕ್ಬೋದು. ಅಂದರೆ ಬೇಬಿ ಸೋಪ್, ಮಕ್ಕಳದ್ದು ಬೇಬಿ ಸೋಪ್ ಉಂಟಲ್ಲ ಅದು ಹಾಕ್ಬೋದು. 5 ವರ್ಷದ ಮೇಲಿನ ಮಕ್ಕಳಿಗೆ ಮಾತ್ರ ಬೇರೆ ಸೋಪ್ ಯೂಸ್ ಮಾಡ್ಬೋದು. 5 ವರ್ಷದ ಒಳಗಿನ ಮಕ್ಕಳಿಗೆ ಬೇಬಿ ಸೋಪೇ ಯೂಸ್ ಮಾಡಿ, ಅದರಲ್ಲಿ ಕೆಮಿಕಲ್ ಇರುವುದಿಲ್ಲ, ಆದ ಕಾರಣಕ್ಕೆ.
ಇದೆಲ್ಲ ಸ್ನಾನ ಇದು ಫಸ್ಟು ಬರೇ ನೀರಿನಲ್ಲಿ ಸ್ನಾನ ಮಾಡಿಸಿ ಆಮೇಲೆ ಅದೆಲ್ಲ ಕ್ಲೀನಾಗಿ ಹೋದ ನಂತರ ಬೇಬಿ ಸೋಪ್ ಯೂಸ್ ಮಾಡಿಕೊಂಡು ಮಗುವಿಗೆ ಸ್ನಾನ ಮಾಡಿಸಿ ಆವಾಗ ಕ್ಲೀನಾಗಿ ಹೋಗ್ತದೆ. ಹೀಗೆ ಮಾಡಿದರೆ ಎಂತ ಆಗ್ತಂತ ಹೇಳಿದರೆ ಮಕ್ಕಳು ಕಲರ್ ಚೇಂಜ್ ಆಗ್ತಾ ಬರ್ತಾರೆ, ನಿಮಗೆ ಗೊತ್ತಾಗ್ತದೆ. ತಿಂಗಳಿಂದನೇ ನಿಮಗೆ ಗೊತ್ತಾಗ್ತದೆ. ಅಂದರೆ ಒಂದು ತಿಂಗಳ ಹಿಂದೆ ಯಾವ ಕಲರ್ ಇದ್ರು, ಒಂದು ತಿಂಗಳ ಆದ ನಂತರ ಯಾವ ಕಲರ್ ಆಗಿದೆ ಅಂತ ಹೇಳ್ಕೊಂಡು ಪ್ರತಿ ತಿಂಗಳು ನಿಮಗೆ ಗೊತ್ತಾಗ್ತಾ ಹೋಗ್ತದೆ. ಮತ್ತು ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ನೋಡಿ, ಅವರೆಲ್ಲ ಪ್ಲೀಸ್ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಮತ್ತು ಆದಷ್ಟು ಜನರಿಗೆ ಈ ವಿಡಿಯೋನನ್ನು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ. ಮತ್ತು ಹೀಗೆ ಒಳ್ಳೆ ಹೋಮ್ ರೆಮಿಡಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ದೊಡ್ಡವರಿಗೆ ಸಂಬಂಧಪಟ್ಟಿದ್ದು, ಮಕ್ಕಳಿಗೆ ಸಂಬಂಧಪಟ್ಟಿದ್ದು, ಪ್ರತಿಯೊಬ್ಬರದ್ದು ಸಂಬಂಧಪಟ್ಟ ವಿಡಿಯೋವನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಅವನಿಗೆ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನಲ್ಲ ಈ ಥರ ಹಚ್ಚಿ, ಇದೇ ಫಸ್ಟು ನಾನು ಅವನಿಗೆ ಹೀಗೆ ಹಚ್ಚಿ ತೋರಿಸ್ತಾ ಇರೋದು. ಅಂದರೆ ನಾನು ಹೀಗೆ ಮಾಡ್ತಾ ಇದ್ದೆ, ಆದರೆ ವಿಡಿಯೋದಲ್ಲಿ ತೋರಿಸ್ತಾ ಇರಲಿಲ್ಲ ಹಚ್ಚಿ ಅಲ್ಲ. ಅದಕ್ಕೆ ಅವನಿಗೆ ಭಾರಿ ಖುಷಿ ಅಲ್ಲ ಮಗ. ಎಂತ ಮಾತಾಡೋದು ಅಂತ ಗೊತ್ತಾಗಲಿಲ್ಲ ನಿಲ್ಲು. ಮತ್ತೆ ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದಿರ ಅಥವಾ ನೋಡಿಲ್ಲ, ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ. ಎಲ್ಲರಿಗೂ ಒಳ್ಳೇದಾಗಲಿ. ಇವಾಗ ನಾನು ಇವನಿಗೆ ಸ್ನಾನ ಮಾಡಿಸ್ಲಿಕ್ಕೆ ಕೊಡ್ಕೊಂಡು ಹೋಗ್ತೇನೆ. ನೋಡಿ ಒಣಗಿದೆ, ನೋಡಿ ಒಣಗುವಾಗ ಗೊತ್ತಾಗ್ತದೆ. ಹೀಗೆ ಪೌಡ್ರ್ ಥರ ನೋಡಿ ಹೀಗೆ ಬರ್ತದೆ. ಇವಾಗ ನಾನು ಇವನಿಗೆ ಸ್ನಾನ ಮಾಡಿಸ್ಲಿಕ್ಕೆ ಕರ್ಕೊಂಡು ಹೋಗ್ತಿದ್ದೇನೆ. ಮತ್ತು ನೀವು ಕೂಡ ಹಾಗೆ ಮಾಡಿದ್ದ ನಾನು ಹೇಳಿದ ಎಲ್ಲ ವಸ್ತುಗಳನ್ನು ಸೇರಿಸಬೇಕು. ಮತ್ತು ಒಂದು ವಸ್ತು ಬಿಟ್ಟರು ಕೂಡ ಆಗೋದಿಲ್ಲ ಆಯಿತಾ.